ತುಮಕೂರು ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಮಡಿವಾಳ ಸಂಘ ಹಾಗೂ ತಾಲೂಕು ಮಡಿವಾಳ ಸಂಘದ ಸಹಕಾರದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವೇಳೆ ವೇದಿಕೆಯ ಅಧ್ಯಕ್ಷತೆ ವಹಿಸಿದ್ದ ತುಮಕೂರು ತಾಲೂಕು ತಹಸೀಲ್ದಾರ್ ರಾಜೇಶ್ವರಿಯವರು ಮಡಿವಾಳ ಮಾಚಿದೇವರ ಜೀವನ ಚರಿತ್ರೆ ಮತ್ತು ಅವರ ಶ್ರಮಗುಣವನ್ನು ಹಾಡಿ ಹೊಗಳಿದರು. ವೇದಿಕೆಯಲ್ಲಿ ತಹಸೀಲ್ದಾರ್ ರಾಜೇಶ್ವರಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ.ಎಸ್. ಲಿಂಗಪ್ಪ, ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಲಕ್ಷ್ಮಣ್, ಪ್ರಧಾನ ಕಾರ್ಯದರ್ಶಿ ವೆಂಕಟರಾಮಯ್ಯ, ತಾಲೂಕು ಅಧ್ಯಕ್ಷ ಕೆಂಪನರಸಯ್ಯ, ಮಾಚಿದೇವ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಶಾಂತಕುಮಾರ್, ಮಾಚಿದೇವ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷ ಎಚ್.ಎಂ. ಶ್ರೀನಿವಾಸ್, ಪಾಲಿಕೆ ವಿರೋಧ ಪಕ್ಷದ ನಾಯಕ ವಿಷ್ಣುವರ್ಧನ್, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಧನ್ಯಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಧನ್ಯಕುಮಾರ್ ಅವರೇ ಬನ್ನಿ ಸರ್. ಪರಿಷತ್ತಿನ ಅಧ್ಯಕ್ಷರಾಗಿರುವಂತವರು ಎಲ್ಲ ಆಲ್ರೆಡಿ ಮಾಚಿದೇವರ ಅವರು ಏನು ಕೊಡುಗೆ ಮತ್ತು ವ್ಯಕ್ತಿತ್ವದ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ನಾನು ಎರಡು ವಿಚಾರಗಳನ್ನ ಅದಕ್ಕೆ ಸೇರಿಸಲಿಕ್ಕೆ ಇಷ್ಟಪಡ್ತೀನಿ. ಈ 2ನೇ ಶತಮಾನದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಒಂದು ಶರಣ ಕ್ರಾಂತಿ ಏನಾಗಿದೆ ಅದರಿಂದ ಮುಂಚೂಣಿ ತುಂಬಾ ಜನ ಇದ್ದಾರೆ. ಆದರೆ ನಮ್ಮ ಬಸವಣ್ಣನವರ ಅಂಗರಕ್ಷಕನಾಗಿ ಕಟ್ಟ ಸ್ಟೂಡೆಂಟ್ ಆಗಿ ನಮ್ಮ ಮಡಿವಾಳ ಮಾಚಿದೇವರ ಕೊಡುಗೆ ತುಂಬಾ ಅಮೂಲ್ಯವಾಗಿದೆ. ನನ್ನ ಸ್ವಲ್ಪ ಓದ್ತಾ ಇದ್ದಾರೆ ಕಲರಿ ಅವ್ರ ವ್ಯಕ್ತಿತ್ವ ಯಾವ ರೀತಿ ಇತ್ತು, ಅವ್ರ ಆತ್ಮವಿಶ್ವಾಸ ಎಷ್ಟಿತ್ತು ಅಂದ್ರೆ ಒಂದ್ಸಲ ವಿಜಯ ರಾಜರು ನಮ್ಮ ಆಶ್ರಮದಲ್ಲಿರುವಂತಹ ಬಟ್ಟೆ ಹೋಗಿಬೇಕು ಅಂತ ಕೇಳಿಕೊಂಡಾಗ ಬಸವಣ್ಣವರು ಈ ಮಾತು ಹೇಳ್ತಾರಂತೆ, ನೀವು ಮಾಚಿದೇವರನ್ನ ಒಬ್ಬ ಮಡಿವಾಳನಾಗಿ ನೋಡ್ಬೇಡಿ, ಅವ್ರ ವ್ಯಕ್ತಿತ್ವ ಅಷ್ಟು ದೊಡ್ಡದಾಗಿದೆ, ನಮ್ಮನ್ನ ಈಕ್ವಲಾಗಿ ನೋಡ್ಬೇಕು, ನಮ್ಮ ಸಮನಾಗಿ ನೋಡ್ಬೇಕು ಅಂತ ವಿಚಾರ ಅವರಿಗೆ ಹೇಳಿದ್ರು ಕೂಡ ವಿಚಾರ ಅವರು ಇಲ್ಲ, ನಾನು ಯಾವ ರೀತಿ ನೋಡ್ಬೇಕು ಅಂತ ಅವರು ಹೇಳ್ತಾರೆ. ಅದು ಹೇಳಿದ್ಮೇಲೆ ಮಡಿವಾಳ ಮಾಚಿದೇವರನ್ನ ಕರೆಯೋದಕ್ಕೆ ಕೆಲವು ಜನರನ್ನ ಕಲಿಸ್ಕೊಟ್ಟಾಗ ಮಡಿವಾಳ ಮಾಚಿದೇವರು ತನ್ನ ವ್ಯಕ್ತಿತ್ವಕ್ಕೆ ಉಂಟಾಗಿದೆ ಅಂತ ಹೇಳಿಬಿಟ್ಟು ಅವರಿಗೆ ಕೆಲವು ಕಣ್ಣೀರು ಇಲ್ಲದವರು ಕುರುಡರಾಗಿರೋರಿಗೆಲ್ಲ ಕಲಿಸ್ಕೊಟ್ಟಾಗ ಅವರಿಗೆ ಕಣ್ಣು ಬಂದು ಅಂತ ಕೂಡ ಒಂದು ಪ್ರತೀತಿ ಇದೆ. ಸೊ ಅದೇ ರೀತಿ ಮತ್ತೆ ವಿಜಯ ಮಹಾರಾಜರು ಮತ್ತೆ ಇನ್ನೊಂದ್ಸಲ ನಮ್ಮ ಅಂಗರಕ್ಷಕರನ್ನೆಲ್ಲ ಕಲಿಸ್ಕೊಟ್ಟಾಗ ಅವಾಗಲೂ ಕೂಡ ಮಡಿವಾಳ ಮಾಚಿದೇವರು ಅವರಿಗೆ ತಲೆಬಾಗಿರುತ್ತೆ. ಅಂದ್ರೆ ಆಗಿನ ಕಾಲದಲ್ಲಿ ಎಷ್ಟು ವ್ಯಕ್ತಿತ್ವ ಅರಸನ ಒಬ್ಬ ರಾಜನೇ ಕಳೆದು ಕೂಡ ನಮ್ಮ ಮಡಿವಾಳ ಮಾಚಿದೇವರು ತಮ್ಮ ವ್ಯಕ್ತಿತ್ವಕ್ಕೆ ಒಂದು ಕುಂದು ಬಂದಿದೆ, ನಮ್ಮನ್ನ ಸರಿಯಾಗಿ ಅವರು ನೋಡ್ಕೊಂಡಿಲ್ಲ ಅನ್ನೋದೊಂದು ಇಟ್ಕೊಂಡು ಎಷ್ಟು ನೀಟಾಗಿ ಗೌರವಪೂರ್ವಕವಾಗಿ ಅವ್ರನ್ನ ತಿರಸ್ಕಾರ ಮಾಡಿದ್ರೆ ಅವ್ರ ಆತ್ಮವಿಶ್ವಾಸ ಎಷ್ಟಿತ್ತು ಅಂದ್ರೆ ನಾವು ಇವತ್ತು ಒಬ್ಬ ಮಾತನ್ನ ಕೇಳಿಲ್ಲ ಅಂತ ನಮಗೆ ಬೇರೆ ರೀತಿಯಾಗಿ ತೊಂದರೆ ಕೊಡ್ತಾರೆ. ಬಟ್ ಜಸ್ಟ್ ನಾವು 12ನೇ ಶತಮಾನದಲ್ಲಿ ಊಹೆ ಮಾಡೋದಕ್ಕೂ ಸಾಧ್ಯವೇ ಇಲ್ಲ, ಅಷ್ಟು ಅಂದರದ ಇತ್ತು ಅವಾಗ. ಅಷ್ಟು ಅಂದರದಲ್ಲೂ ಮಡಿವಾಳ ಮಾಚಿದೇವರು ಯಾವ ರೀತಿ ಅವರ ಆತ್ಮವಿಶ್ವಾಸನ ಉಳಿಸ್ಕೊಂಡ್ರು ಮತ್ತೆ ಬಸವಣ್ಣನವರಿಗೆ ಕಟ್ಟ ಶಿಷ್ಯರಾಗಿದ್ರು ಅಂತ ನಾನು ಓದಿದ್ವಿ ಇತಿಹಾಸ ಪುಟದಲ್ಲಿ ತಿಳ್ಕೊಬಹುದು. ಅದೇ ರೀತಿ ಒಬ್ಬ ದಂಡನಾಯಕನಾಗಿ ಅನುಭವ ಮಂಟಪದಲ್ಲಿ ಶಿವಶರಣರಿಗೆ ಒಬ್ಬ ದಂಡನಾಯಕನಾಗಿ ನಮ್ಮ ಮಡಿವಾಳ ಮಾಚಿದೇವರು ಈ ಕೆಲಸ ಮಾಡಿದ್ದಾರೆ ಮತ್ತು ಅವರ ಕೊಡುಗೆ ಅಪಾರವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಾವು ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಲ್ಲಿ ಮತ್ತೆ ನಮ್ಮಲ್ಲಿ ಅವರ ವ್ಯಕ್ತಿತ್ವ, ಅವರ ಆತ್ಮವಿಶ್ವಾಸವನ್ನು ನಾವು ತುಂಬಾ ಕಲ್ತ್ಕೋಬೇಕಾಗಿದೆ. ನಾವು ಏನೋ ಶಿವಶರಣರು ಬುಕ್ಸ್ ಓದ್ತೀವಿ, ವಚನ ಸಾಹಿತ್ಯ ಓದ್ತೀವಿ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ ಅಂದ್ರೆ ನಾವು ಎಷ್ಟೇ ಓದಿದ್ರು ಎಷ್ಟೇ ಕೇಳಿದ್ರು ಕೂಡ ನಮಗೆ ಪ್ರಯೋಜನ ಆಗೋದಿಲ್ಲ. ಸೊ ಅವ್ರು ನಮ್ಗೆ ಏನೋ ನೀತಿ ಪಾಠನ ಹೇಳಿಕೊಟ್ಟಿದ್ದಾರೆ, ಅವರು ಸುಮ್ಮನೆ ನೀತಿ ಪಾಠ ಹೇಳಿಲ್ಲ, ಅವ್ರು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ನಾವು ಅಷ್ಟೇ ಏನೇ ಕೆಲಸ ಮಾಡಿ ಏನೇ ಒಂದು ಯಾವುದೇ ಒಂದು ವಿಚಾರ ಕಾರ್ಯ ಮಾಡಬೇಕಾದ್ರೂ ಕೂಡ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು. ನಮ್ಮ ಆತ್ಮವಿಶ್ವಾಸ, ನಮ್ಮ ವ್ಯಕ್ತಿತ್ವನ ತುಂಬಾ ಉನ್ನತದಲ್ಲಿ ನಾವು ನೋಡ್ಬೇಕು ಅಂತ ನಮ್ಮ ಶಿವಶರಣರಿಂದ ಅದರಲ್ಲೂ ನಮ್ಮ ಮಡಿವಾಳ ಮಾಚಿದೇವರಿಂದ ನಾವು ಕಲ್ತ್ಕೊಬೇಕಾಗಿದೆ.
ಊಟವನ್ನ ಮಾಚಿದೇವರ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.